ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಗುರುವಾರ. ಇವತ್ತಿನ ಲಾಗ್ ಏನು ಅಂತ ಕೇಳ್ತೀರಿ. ಇವತ್ತು ನೋಡ್ರಿ, ನಂದಂತೂ ಒಂದೇ ಹೊತ್ತು ಊಟ ಇರ್ತದೆ. ಮತ್ತು ನನ್ನ ಮಕ್ಕಳು ನಡುವು ಮಾಡ್ತಿದ್ರು, ನಾನು ಬೇಡ ಅಂತ ಬಿಡಿಸಿದೆ. ಯಾಕಂದ್ರೆ ಮುಂಜಾನೆ ಕಾಲೇಜಿಗೆ ಈಗ 8:30 9ಕ್ಕೆ ಹೋದ್ರು ಅಂತಂದ್ರೆ ವಾಪಸ್ ಅವ್ರು ಬರೋದು ಸಾಯಂಕಾಲ 6 ಗಂಟೆಗೆ ರೀ. ಹಾಗಾಗಿ ಬೇಡ ಅಂತ ಹೇಳಿ ಬಿಡಿಸೀನಿ. ನನ್ನ ಮಾತ್ರ ಒಂದೇ ಟೈಮು. ಈಗಾಗಲೇ ಒಬ್ರು ಕೇಳಿದ್ರಿ, ಒಪ್ಪತ್ತಂದ್ರೆ ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ. ಒಂದೇ ಟೈಮು ಊಟ, ಒಂದು ಟೈಮು ನಾವು ಹಾಲು ಹಣ್ಣು ಅವಲಕ್ಕಿ ನಮ್ಮ ಕಡೆ ತಗೋತೀವ್ರೆ. ಒಂದೊಂದು ಸೈಡ್ ಅವಲಕ್ಕಿ ತಿನ್ನಂಗಿಲ್ರಿ, ಒಂದೊಂದು ಕಡೆ. ನಮ್ಮ ಸೈಡೆಲ್ಲ ನಾವು ಅವಲಕ್ಕಿ ತಿಂತೀವಿ. ಮತ್ತು ಅದು ಬಿಟ್ಟು ಸಾಬುದಾಣಿ ಶೇಂಗಾ ಉಂಡಿ ತಿನ್ಬೋದು. ನಾವು ಸಾಬುದಾಣಿ ಅವೆಲ್ಲ ಒಬ್ಬರ ಸಲುವಾಗಿ ಅಂತ ತಿಳ್ಕೊಂಡು ಅವೇನು ಮಾಡ್ಲಿಕ್ಕೆ ಹೋಗಂಗಿಲ್ರಿ. ನಾನು ಬೇಕಂದ್ರೆ ಅವಲಕ್ಕಿ ತಿಂದಿರ್ತೀನಿ, ಕಡಿಮೆ ನಾನು ಅವಲಕ್ಕಿನೂ ತಿನ್ನೋದು. ಹಣ್ಣು ಹಾಲನ್ನೇ ಜಾಸ್ತಿ ತಿಂದಿರ್ತೀನಿ. ಮತ್ತು ಸೌತೆಕಾಯಿ ಗಜ್ರಿ ಏನವಲ್ರಿ, ಅವು ಹೆರ್ಕೊಂಡು ಹಸಿಯಾಗಿ ತಿಂದಿರ್ತೀನಿ. ಬಟ್ ಇವನ್ನೂ ಕೂಡ ಒಬ್ಬೊಬ್ರು ತಿಂತಿರಂಗಿಲ್ಲ. ನಿಮ್ಮ ಕಡೆ ಯಾವ ಪದ್ಧತಿ ಅದನ್ನ ಯಾವ ಥರ ಅದ ಅದನ್ನ ಫಾಲೋ ಮಾಡ್ರಿ. ನಂದು ನೀವು ಪರ್ಸನಲ್ ಆಗಿ ಕೇಳಿರ್ತೀರಿ, ನೀವು ಒಪ್ಪತ್ತಿದ್ದಾಗ ಏನು ತಿಂತೀರಿ ಅಂತ ಕೇಳಿರ್ತೀರಿ ಅಂತ ತಿಳ್ಕೊಂಡು ನಾನು ಶೇರ್ ಮಾಡ್ಕೋತೀನಿ. ನಂದು ಒಂದ ಇಂಟೆನ್ಷನ್ ರೀ, ಒಪ್ಪತ್ತು ಊಟ ಅಂತಂದ್ರೆ ಹೊತ್ತು ಊಟ ಮಾಡೋದು. ಇನ್ನೊಂದು ಟೈಮ್ ಹಣ್ಣು ಹಂಪಲು ತಿನ್ಲಿಕ್ಕೆ ಬರ್ತದ, ಹಿಂಗಾಗಿ ಅವನ್ ತಿನ್ನೋದು. ಮುಸುರಿ ಮುಟ್ಟೋ ಹಂಗಿಲ್ಲ, ಅದು ತಿಳ್ಕೊಂಡು ನಾನು ಗಜ್ರಿ ಸೌತಿಕಾಯಿ ಇವೆಲ್ಲ ತಿಂತೀನಿ. ಒಂದೊಂದು ಸೈಡ್ ಗಜ್ರಿ ಸೌತಿಕಾಯಿನೂ ತಿನ್ನಂಗಿಲ್ಲ ಅಂತ ಎಲ್ಲಾ ಟೈಪು ಕಮೆಂಟ್ಸ್ ಬಂದಿರ್ತಾವ. ನನಗೆ ತಿಳಿದದ್ದನ್ನ ಶೇರ್ ಮಾಡ್ಕೊಳ್ಳೋದಕ್ಕಿಂತ ನನಗೆ ಕಮೆಂಟ್ಸ್ ಬಂದಿರ್ತಾವಲ್ಲ ಅದನ್ನು ಕೂಡ ಜಾಸ್ತಿನೇ ತಿಳ್ಕೊಂಡೀನಿ ನಾನು. ಅಂದ್ರೆ ನೀವು ನಿಮ್ದು ಶೇರ್ ಮಾಡ್ಕೋತಿರಲ್ಲ, ಅದು ಬಹಳ ಖುಷಿ ಆಗ್ತದ. ಯಾಕಂದ್ರೆ ಯಾವ ಕಡೆಗೆ ಯಾವ ಥರದ್ದು ಪದ್ಧತಿ ಅದ ಅನ್ನೋದು ನನಗೆ ಗೊತ್ತಾಗ್ತದ. ಹಿಂಗಾಗಿ ನಿಮ್ದೆಲ್ಲಾನು ನೀವು ಶೇರ್ ಮಾಡ್ಕೊಳ್ಳೋದು ನನಗೆ ಬಹಳ ಖುಷಿ ಆಗ್ತದ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಇವತ್ತಿನ ರಂಗೋಲಿ ಹ್ಯಾಂಗಾಗ್ಯದ್ರಿ. ಯಾಕಂದ್ರೆ ಸಿಂಪಲ್ ಆದ ರಂಗೋಲಿ. ಸ್ವಲ್ಪ ಲೇಟ್ ಆಗಿನೇ ರಂಗೋಲಿ ಹಾಕ್ಲಿಕತ್ತೀನಿ, ನಿಮಗೆಲ್ಲ ಗೊತ್ತೇ ಅದ. ಅನಕ ಒಂದ್ ಸ್ವಲ್ಪ ದಿವಸ ಆಮೇಲೆ ಮತ್ತೆ ಮಾರ್ನಿಂಗ್ ವಾಕಿಂಗ್ ಅಂತೂ ಹೋಗೇ ಇಲ್ಲ ನೋಡ್ರಿ. ತಿರುಗಿ 1 ತಿಂಗಳ ಮೇಲೆ ಆಯ್ತ್ರಿ. ಮಾರ್ನಿಂಗ್ ವಾಕಿಂಗ್ ಅಂತೂ ಮರ್ತಂಗೆ ಆಗ್ಯದ. ಈವ್ನಿಂಗ್ ಏನದ ರಾಯರ ಮಠಕ್ಕೆ ಹೋಗೇ ಇರ್ತೀವಿ ರೆಗ್ಯುಲರ್ ಆಗಿ, ಎಷ್ಟೋ ವರ್ಷಗಳಿಂದ ಹೋಗ್ಲಿಕತ್ತೀವಿ ಅಂತ ನಿಮ್ಗೆ ಹೇಳಿದ್ದೆ. ಆಮೇಲೆ ಇನ್ನೂ ಒಂದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು, ಅದನ್ನ ಹೇಳ್ತೀನಿ. ಅಲ್ಲಿ ನಾವು ಮಂತ್ರಾಲಯದೊಳಗೆ ಆಚಾರ್ಯರ ಮನೆಗೆ ಹೋಗಿದ್ವಿ ಅಲ್ರಿ, ಅವರು ರಾಯರ್ದ ಹೆಂಗೆ ಹಿಡಿಬೇಕು ಸೇವಾ, ಇನ್ನೊಂದು ಥರದ ಸೇವೆ ಅಂತ ಹೇಳಿ ತಿಳಿಸ್ಯಾರ. ನಾನು ಹಿಡಿಯಕ್ಕಿದ್ದೀನಿ, ಅದರ ಮಹತ್ವವನ್ನು ಅವ್ರು ಹೇಳ್ಯಾರ. ಅದನ್ನ ಬೇರೆನೇ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡ್ರಿ, ಇವತ್ತಿನ ಪೂಜಾ ರಂಗೋಲಿ ಮತ್ತು ಗೌರಿ ಪೆಟ್ಟಿಗೆ ಬಗ್ಗೆ ಕೇಳಿದ್ರಿ ನಿನ್ನೆ. ಹೌದ್ರಿ, ಗೌರಿ ಪೆಟ್ಟಿಗೆ ತಗೊಂಡಿನಿ. ಇವತ್ತು ಮ್ಯಾಲ ಇಟ್ಟಿನಿ, ಇನ್ನೂ ಒಂದು ತಗೊಂಡಿವಿ. ಅದನ್ನ ನಮ್ಮನೆಯವರು ಎಲ್ಲಾ ದೇವ್ರುಗಳನ್ನ ಇಟ್ಕೊಂಡಾರ. ಯಾಕಂದ್ರೆ ಅವ್ರ ಪೆಟ್ಟಿಗೆ ಇತ್ತಲ್ಲ, ಸ್ವಲ್ಪ ಇತ್ತು ಅದ್ರೊಳಗೆ, ಸ್ವಲ್ಪ ಸಣ್ಣದಿತ್ರಿ. ಸ್ವಲ್ಪ ದೇವ್ರು ಹಿಡಿದು ಅರ್ಧ ದೇವ್ರು ಎಲ್ಲ ಹೊರಗೆ ಕೂಡ್ತಿದ್ದು. ಹಿಂಗಾಗಿ ಶಾಲಿಗ್ರಾಮ ಎಲ್ಲ ಅದಕ್ಕೆ ನಾವು ಮೊನ್ನೆ ಹೋದಾಗ ಅವ್ರಿಗೂ ಕೂಡ ಒಂದು ಗೌರಿ ಪೆಟ್ಟಿಗೆ ಟೈಪೇ ದೊಡ್ಡ ಪೆಟ್ಟಿಗೆ ತಂದು ಕೊಟ್ಟಿನಿ. ಅದರೊಳಗೆ ಅವರು ದೇವ್ರನ್ನ ಇಟ್ಕೊಂಡಾರ. ಈಗ ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ, ನಾವು ಏನೇ ಅಡಿಗೆ ಮಾಡ್ಬೇಕಾದ್ರೂ ಸ್ಟಾರ್ಟಿಂಗ್ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಮತ್ತು ಬರ್ಷನ್ ಮುಂದೆ ರಂಗೋಲಿ ಹಾಕಿ ಒರೆಸ್ಕೊಂಡು ರಂಗೋಲಿ ಹಾಕಿ ಸ್ಟಾರ್ಟ್ ಮಾಡ್ತೀವಿ. ಹಂಗೇನೆ ಇವತ್ತು ಕೂಡ ಸ್ಟಾರ್ಟ್ ಮಾಡ್ಲಿಕತ್ತೀನಿ. ಗಜ್ರಿ ಪಲ್ಯ ಮಾಡ್ಲಿಕತ್ತೀನ್ರಿ. ಗಜ್ರಿ ಕೋಸಂಬರಿ ಆಲ್ಮೋಸ್ಟ್ ನಮ್ಮ ಮನೆ ಒಳಗ ಯಾವಾಗ್ಲೂ ಇರ್ತದ. ಇವತ್ತ ಗಜ್ರಿ ಬಹಳಷ್ಟು ಇದ್ದು ರೀ, ಅದಕ್ಕೆ ಅದರ ಜೊತೆ ಕೋಸಂಬರಿ ಜೊತೆ ಪಲ್ಯ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಗಜ್ರಿ ಪಲ್ಯ ಮಾಡ್ಲಿಕತ್ತೀನಿ. ಬಹಳ ಸಿಂಪಲ್ ಆಗಿದ್ದು, ಇದ್ರೊಳಗೆ ಏನು ಹಾಕ್ಬೇಕಂತಲ್ಲ. ನಾನು ಜಾಸ್ತಿ ಮಸಾಲೆ ಅವು ಇವು ಬಳಸಂಗಿಲ್ರಿ. ಯಾಕಂದ್ರೆ ಅವು ಯಾವುದೇ ರೀತಿಯಿಂದ ಯಾವ ಆ್ಯಂಗಲ್ನಾಗೂ ನಮ್ಮ ಬಾಡಿಗೆ ಅವು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸಿಂಪಲ್ ಆದ ಅಡಿಗೆ ಮತ್ತು ಭಾಳ ಬೇಯಿಸಬಾರ್ದ್ರಿ. ಈ ಗಜ್ರಿ ಏನ್ರಿ ಸೌತಿಕಾಯಿ ಏನ್ರಿ ಭಾಳ ಬೇಯಿಸಬಾರ್ದು. ಜಸ್ಟ್ ಅವೇನು ಸ್ಮೂತ್ ಆಗ್ಬೇಕು ಅಷ್ಟೇ ಬೇಯಿಸೋದು. ಯಾಕಂದ್ರೆ ಅದರೊಳಗಿನ ಇರುವಂಥ ಸತ್ವ ಮತ್ತು ಶಕ್ತಿ ನಮಗೆ ದೇಹಕ್ಕೆ ನಾನು ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಂಗಿಲ್ರಿ. ಮತ್ತು ಜಾಸ್ತಿ ಬೇಯಿಸುವಂತ ಪಲ್ಯಗಳು ಯಾವವ ಅವನ್ನಂತೂ ಬೇಯಿಸೇ ಇರ್ತೀವಿ. ಈಗ ಈ ಸೌತಿಕಾಯಿ ಗಜ್ರಿ ಅಂತೂ ಅಷ್ಟು ಬೇಯಿಸಂಗಿಲ್ಲ. ನೋಡ್ರಿ,
ಇವು ಹೆಸರು ಬೇಳೆ ನೆನಿಲಿಕ್ಕಿಟ್ಟಿನಿ. ಇವು ಹೆಸರು ಬೇಳೆ ಏನ್ರಿ 15-20 ನಿಮಿಷ, ಭಾಳ ಅಂದ್ರೆ ಅರ್ಧ ಗಂಟೆ ಅಷ್ಟ ಟೈಮ್ ತಗೋತಾವ. ಈಗೇನದ ನಾವು ಸೌತೆಕಾಯಿ ಗಜ್ರಿ ಎಲ್ಲ ಹೆರೆದು ರೆಡಿ ಮಾಡಿ ಇಟ್ಕೊಳ್ಳೋ ತನಕ, ಕಣಕನಾದಿ ಇಟ್ಕೊಳ್ಳೋ ತನಕ ಹೆಸರು ಬೇಳೆ ನೆನೆದು ಬಿಡ್ತಾವ. ಒಗ್ಗರಣೆ ಹಾಕಿ ರೆಡಿ ಮಾಡಿಬಿಡೋಣಂತ್ರಿ. ಮಸ್ತ್ ಟೇಸ್ಟಿ ಆದ ಗಜ್ರಿ ಪಲ್ಯ. ಈಗೇನದ ಚಪಾತಿ ಮಾಡಲಿಕ್ಕೆ ಕಣಕನಾದಿ ಇಟ್ಕೊಳಗಿತೀನಿ. ಅದರೊಳಗೆ ಒಂದು ಸ್ವಲ್ಪ ಉಪ್ಪು, ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿರ್ತೀನಿ. ನಿಮಗೆಲ್ಲ ಗೊತ್ತೇ ಅದ. ಮತ್ತದು ಒಂದು ಕ್ವಶನ್ ಕೇಳಿಕ್ಕೆ ಹೋಗ್ಬೇಡ್ರಿ, ಅರಿಶಿನ ಪುಡಿ ಯಾಕೆ ಹಾಕಿರ್ತೀರಿ ಅಂತ ನಾನು ಸಾಕಷ್ಟು ಸರಿ ಹೇಳಿನಿ. ಹಂಗೆ ಮಾಡಬಾರ್ದು ಅಂತ. ಅದ್ರ ಹಿಂದೆ ಬಹಳ ಅರ್ಥ ಅದ ನಂಬಿದವರಿಗೆ. ಈಗ ನೋಡ್ರಿ ಗಜ್ರಿ ಪಲ್ಯ ಒಗ್ಗರಣೆ ಹಾಕ್ಲಿಕತ್ತೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಹಾಕಿ ಗಜ್ರಿ ಎಲ್ಲ ಏನು ಹೆರೆದು ಇಟ್ಕೊಂಡಿದ್ದೆ ಅದರೊಳಗೆ ಹಾಕಿ ಚೆಂದಾಗಿ ಬೇಯಿಸ್ತೀನಿ. ಸ್ವಲ್ಪ ಅಷ್ಟು ಮಿಕ್ಸ್ ಆದ ತಕ್ಷಣ ಮತ್ತು ಹೆಸರು ಬೇಳೆ ಏನು ನೆನೆ ಹಾಕಿದ್ದೆ ಅವಿಷ್ಟು ಹೆಸರು ಬೇಳೆ ಹಾಕಿ ಕೈ ಆಡಿಸ್ತೀನಿ. ನೋಡ್ರಿ ಈಗ ಮೊದಲ ಈ ಒಗ್ಗರಣೆಯೊಳಗೆ ತಾಳಿಸ್ಕೋತೀನಿ. ಈ ಸ್ಟೀಲಿಂದ್ರೊಳಗೆ ಭಾಳ ಜಲ್ದಿ ಹೊತ್ತದ್ರಿ. ಅದಕ್ಕೆ ಒಂಚೂರು ಯಾವಾಗಲೂ ಸ್ವಲ್ಪ ಸಣ್ಣ ಇಡೋದು ಜೋರು ಇಡೋದು ಮಾಡ್ಕೋತೆ ಕೈ ಆಡಿಸ್ಬೇಕ್ರಿ. ಇಲ್ಲ ಅಂತಂದ್ರೆ ಭಾಳ ಜಲ್ದಿ ಹೊತ್ಕೊಂಡು ಬಿಡ್ತದೆ. ಸೀತ ಅಂತೀರಿ ನೋಡ್ರಿ, ನಿಮ್ಮ ಕಡೆ ನೀವು ಭಾಷೆ ಸೀದ ಹೋಗ್ತದ ಅಂತಿರಲ್ಲ, ಹಂಗೆ ನಾವು ಹೊತ್ತದ ಅಂಥೇಳಿ ಕರಿತೀವಿ ನಮ್ಮ ಕಡೆಗೆ ಇದಕ್ಕೆ. ಈಗ ಎಲ್ಲ ಚೆಂದಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಆದಮೇಲೆ ಹೆಸರು ಬೇಳೆ ನೆನೆ ಇಟ್ಕೊಂಡು ಹೆಸರು ಬೇಳೆ ಇದ್ರೊಳಗೆ ಹಾಕಿಬಿಡ್ತೀನಿ. ಖರೆ ಭಾಳ ಟೇಸ್ಟ್ ಆಗ್ತದೆ. ಇದ್ರೊಳಗೆ ನೋಡ್ರಿ ಏನೂ ಹಾಕಿಲ್ಲ ನಾನು, ಸ್ವಲ್ಪ ಎಣ್ಣೆ ಹಾಕಿನಿ 2 ಸ್ಪೂನ್ನಷ್ಟು. ಮತ್ತು ಒಂದು 7-8 ಗಜ್ರಿ ಹೆರೆದು ಇಟ್ಕೊಂಡಿದ್ದೆ ಒಗ್ಗರಣೆ ಹಾಕೀವಿ ಅಷ್ಟೇ. ಮೇಲೆ ಹೆಸರು ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕುದ್ರಿ. ಆದರೆ ಇದ್ರೊಳಗೆ ಏನದ ನಾನು ಮಸಾಲೆ ಪುಡಿ ಏನ್ರಿ ಏನೂ ಹಾಕಿಲ್ಲ. ಮನೆಯೊಬ್ರು ಈ ಕ್ವಶನ್ ಕೇಳಿದ್ರಿ, ಮಸಾಲೆ ಪುಡಿ ಯಾವ್ದ್ಯಾವ ಪಲ್ಯಕ್ಕೆ ಹಾಕಬೇಕು ಯಾವುದಿಲ್ಲ. ಹುಳಿ ಸಾಂಬಾರು ಮಾಡಬೇಕಾದ್ರೆ ಕಂಪಲ್ಸರಿ ಯೂಸ್ ಮಾಡಿರಿ ಸ್ವಲ್ಪ ಮಸಾಲೆ ಪುಡಿ. ಉಳಿದ ಎಲ್ಲದಕ್ಕೂ ಆಲ್ಮೋಸ್ಟ್ ಅವಾಯ್ಡೇ ಮಾಡಿರಿ. ಯಾಕಂದ್ರೆ ಬಾಯಿಗೆ ಬಹಳ ರುಚಿ, ಅದು ಆರೋಗ್ಯಕ್ಕೆ ಅಷ್ಟು ಯಾವುದೇ ರೀತಿಯಿಂದ ಒಳ್ಳೆಯದಲ್ಲ. ಅದಕ್ಕೆ ನಾನು ಜಾಸ್ತಿ ಮಸಾಲೆ ಪುಡಿ ಯೂಸ್ ಮಾಡಂಗಿಲ್ರಿ. ಈಗ ಚಪಾತಿ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ. ಪದರ್ ಚಪಾತಿ. ಮತ್ತು ನಾನು ಆಲ್ಮೋಸ್ಟ್ ಕಣಕನಾದಿದ ತಕ್ಷಣನೇ ಮಾಡೋದು ಜಾಸ್ತಿ. ಒಂದು 15-20 ನಿಮಿಷ ಬಿಟ್ರೆ ಮಸ್ತಾಗಿ ಪದರ್ ಚಪಾತಿ ಬರ್ತಾವ, ನಿಮಗೆಲ್ಲ ಗೊತ್ತೇ ಅದ. ಆದ್ರೆ ಇವತ್ತು 15 ನಿಮಿಷ ನೆನ್ದದ್ರಿ. ಯಾಕಂದ್ರೆ ಕಣಕನಾದಿಟ್ಟು ಪಲ್ಯ ಮಾಡಿ ಈಗ ಚಪಾತಿ ಮಾಡ್ಲಿಕತ್ತೀನಿ. ಹೀಗಾಗಿ ಮಸ್ತ್ ಚಪಾತಿ ಆಗ್ತಿರಬಹುದು ಅಂತ ಅನ್ಕೊಂಡು ಮಾಡ್ಲಿಕತ್ತೀನಿ. ನೋಡ್ತಿರಲ್ಲ ಚಪಾತಿ ಹೆಂಗೆ ಬರ್ತಾವ ಅಂಥೇಳಿ, ಮಸ್ತಾಗೆ ಬರ್ತಾವ ಅಂತ ಅನ್ಕೋತೀನಿ. ಇವತ್ತು ಸಿಂಪಲ್ ಆದ ಅಡಿಗೆ ನಮ್ಮ ಮನೆ ಒಳಗೆ. ಮುಂಜಾನೆ ನೆಲ್ಲಿಕಾಯಿ ಜ್ಯೂಸು ಆಗ್ಯದ. ಮತ್ತು ನಂದು ಒಂದೇ ಟೈಮ್ ಊಟ ಗೊತ್ತದ, ಹೇಳೀನಿ ನಿಮ್ಗೆ ಆಲ್ರೆಡಿ. ಇದಿಷ್ಟೇ ಚಪಾತಿ. ಸಾಯಂಕಾಲ ಏನಾದರೂ ಸ್ಪೆಷಲ್ ಮಾಡ್ತೀನಿ. ಇವತ್ತು ಏನಾದರೂ ಮಾಡಿದ್ರೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ರೀ. ಸಾಯಂಕಾಲ ಬಹಳ ಮಂದಿ ಕೇಳಿ ಸುಮ್ಮನಾಗಿರಿ. ಸಾಯಂಕಾಲ ನೀವು ಟಿಫಿನ್ ಮಾಡ್ತೀನಿ ಅಂತ ಹೇಳ್ತೀರಿ, ಏನು ಮಾಡಿರ್ತೀರಿ ಅನ್ನೋದನ್ನು ವಿಡಿಯೋ ಮಾಡಿರಿ ಅಂದಿರಿ. ಆದರೂ ಒಂದು 2-3 ಸರಿ ಮಾಡೀನಿ ರೀ. ಹಂಗೇನ್ರ ಡಿಫ್ರೆಂಟಾಗಿ ಮಾಡಿದ್ನಿ ಅಂದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡ್ರಿ ಮಸ್ತ್ ಟೇಸ್ಟಿಯಾದ ಚಪಾತಿ ರೆಡಿ ಆಗ್ಲಿಕ್ಕತ್ತು. ಮತ್ತು ಇನ್ನೊಂದ್ರಿ, ಈ ಚಪಾತಿ ಉಗ ಏನದಲ್ರಿ, ಇನ್ನ ಕೈ ಉರಿ ಒಳಗೆ ಸುಡುದು ಚಲೋ ರೀ. ಈ ಉಗ ಅಂತೂ ಅಷ್ಟು ಡೇಂಜರ್. ನನಗೊಂದು 2-3 ಸರಿ ಉಗ ಬಡ್ದದ. ಅದು ಬಹಳ ಡೇಂಜರ್, ಅಷ್ಟು ಉರಿತದ. ಮತ್ತು ಇದು ಹೆಂಗೆ ಉಬ್ಬ್ಯದ ಹಂಗೆ ನಮ್ಮ ಸ್ಕಿನ್ ಕೂಡ ಉಬ್ಬಿ ಬಿಡ್ತದ. ನಿಮಗೂ ಎಲ್ಲ ಯಾರ್ಯಾರು ಅಡುಗೆ ಮಾಡ್ತಿರ್ತೀರಿ ಅವ್ರಿಗೆಲ್ಲ ಈ ಅನುಭವ. ನೋಡ್ರಿ ಚಪಾತಿ ಅಂತೂ ರೆಡಿ. ಅದು ಸರ್ವ್ ಮಾಡಿ ಹೆಂಗಾಗ್ಯದ ಅಂತ ನೋಡಬೇಕಲ್ರಿ. ಸರ್ವ್ ಮಾಡೋದಕ್ಕಿಂತ ಮುಂಚೆ ನೋಡೋಣ ಚಪಾತಿ ಹೆಂಗಾಗ್ಯಾವಂತ. ನೋಡ್ರಿ ಮಸ್ತ್ ಪದರ್ ಚಪಾತಿ ಹಿಂಗ ಪದರೇ ಬರ್ತಾವ. ನಿಮಗೂ ಗೊತ್ತದ, ನಿಮಗೂ ಕೂಡ ಹಿಂಗ ಆಗಿರ್ತಾವ ಅನ್ಕೋತೀನಿ. ಮತ್ತು ಇನ್ನೂ ಒಂದು 4 ಪೀಸಸ್ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರಿ. ಅದಕ್ಕೊಬ್ರು ಚಂದ ಕಮೆಂಟ್ ಮಾಡಿದ್ರು. ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಬೇಕು. 4 ಪೀಸ್ ಮಾಡೋದ್ರಿಂದ, ಕಟ್ ಮಾಡೋದ್ರಿಂದ ಚಪಾತಿ ಅಥವಾ ಭಕ್ರಿ ನಮಗೆ ಯಾವುದೇ ಕಷ್ಟಗಳು ಬಂದರೂ 4 ತುಂಡಾಗಿ ಹೋಗ್ಲಿ ಅಂಥೇಳಿ ಅದರ ಅರ್ಥ ಅಂತ್ರಿ. ಎಷ್ಟು ಚಂದ ಹಿಂದಕಿನವ್ರು ಮಾಡಿದ್ದು ಖರೇನೆ. ಅದರಲ್ಲಿ ಒಂದೊಂದು ಇದ್ರೊಳಗೂ ಎಷ್ಟು ಅರ್ಥ ಹುಡುಕೋತ ಹೋದ್ರೆ ಟೈಮ ಸಾಕಾಗಿಲ್ಲ ನೋಡ್ರಿ. ನೋಡಿರಲ್ಲ ಇವತ್ತಿನ ಅಡಿಗೆ ಬಹಳ ದಿವಸ ಆಯ್ತು, 1 ವಾರ ಆಗಿತ್ತಲ್ರಿ.
ಮತ್ತ ನಮ್ಮ ಯಥಾಸ್ಥಿತಿ ರೂಟೀನ್ ವಿಡಿಯೋದೊಳಗೆ ಬರ್ಲಾರ್ದೆ, ಯಾಕಂದ್ರೆ ಇದು ಅಂತೂ ರೆಗ್ಯುಲರ್ ಆಗಿ ಇದ್ದೇ ಇರ್ತದ. ಅದಕ್ಕೇನದ ಸ್ವಲ್ಪ ಚೇಂಜಸ್ ಎಲ್ಲೆಲ್ಲೇ ಹೋಗಿ ಬರೋಣ ಅಂತ ತಿಳ್ಕೊಂಡು ಹೋಗಿ ಬಂದ್ವಿ. ಆದ್ರೆ ನಿನ್ನೆ ಒಬ್ರು ಕಮೆಂಟ್ ಮಾಡಿದ್ರಿ ರೆಸ್ಟ್ ತಗೋಬಾರ್ದೇನ ಅಂತ ಹೇಳಿ. ಖರೇ ರೀ, ರೆಸ್ಟ್ ಇಲ್ಲ. ಯಾಕಂದ್ರ ಈ ಸರಿ ರಿಪಬ್ಲಿಕ್ ಡೇ ಸಂಡೇನೇ ಬಂದಿತ್ತು. ಹಿಂಗಾಗಿ ನೆಕ್ಸ್ಟ್ ಸಂಡೇ ವರೆಗೂ ವೇಟಿಂಗ್ ಅಂತೀವಲ್ಲ ಹಂಗದ. ಆಮೇಲೆ ಎಲ್ಲಾ ಒಂಚೂರು ಕ್ಲೀನ್ ಮಾಡ್ಕೋಬೇಕು. ಎಲ್ಲಾ ಪೆಂಡಿಂಗ್ ರೀ, ಎಲ್ಲಾ ಕಡೆ ಏನೂ ಕ್ಲೀನ್ ಇಲ್ಲ. ಈ ಮನಿ ಒಳ್ಳೆ ರುಟೀನ್ ಅಂತ ಹೇಳ್ತೀವಲ್ರಿ, ಡೈಲಿ ಅಡಿಗೆ ಮಾಡೋದು, ಬಟ್ಟಿ ಬಂಡಿ ಹಂಗ್ ನಡ್ದದ. ಮಧ್ಯಾಹ್ನ ಬಂದ ತಕ್ಷಣ ಮಲ್ಕೊಳ್ಳೋದು, ಈ ತರ ರುಟೀನ್ ನಡ್ದದ. ಮತ್ತ ಯಥಾಸ್ಥಿತಿ ಮತ್ತ ನಡೀತು ಅಡಿಗೆ ಮನೆಗೆ ನಿಮ್ದೆಲ್ಲ ವಿಸಿಟ್ ಇವತ್ತೇ ಆಯ್ತು. ನಿನ್ನೆ ವಿಡಿಯೋ ಕೂಡ ನಿನ್ನೆ ಬಹಳ ಸಿಂಪಲ್ ಆದ ಅಡಿಗೆ ಇತ್ರಿ. ಹಿಂಗಾಗಿ ಅದನ್ನೇನು ಅಪ್ಲೋಡ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅನ್ನ ಪಾಯಸ ಅಷ್ಟ ಇತ್ತು. ಅದಕ್ಕೆ ಆಮೇಲೆ ಅನ್ಕೊಂಡಿರ್ಬೇಕು ಯಾಕೋ ಅಡಿಗೆ ವಿಡಿಯೋ ಬರ್ಲಿಲ್ಲ ಅಂತ ತಿಳ್ಕೊಂಡು ಇವತ್ತಿನಿಂದ ಸ್ಟಾರ್ಟ್ ಆಯ್ತು. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಅಹಿಂಸವಿ ಹರಿನಾಮ.